ದೇವರನಾಡು ಕೇರಳದಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ವಯನಾಡಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಹೀಗಾಗಿ ಭೀತಿ ಕೂಡ ಹೆಚ್ಚಾಗಿದೆ. ಅಪಾಯದ ಮಟ್ಟ ಮೀರಿದೆ ವೆಲ್ಲಾರಿಮಾಲಾ ಪುನ್ನಾ ನದಿ. ವಯನಾಡು ನಿವಾಸಿಗಳಲ್ಲಿ ಮತ್ತೆ ಗುಡ್ಡ ಕುಸಿಯುವಂತಹ ಭಯ. ಈ ಹಿಂದೆ ಆಗಿದ್ದಂತಹ ಘಟನೆ ನೆನಪಾದರೆ ಭಯ ಆಗುತ್ತೆ. ಅಲ್ಲಿನ ನಿವಾಸಿಗಳದ್ದು ಅದೇ ಪರಿಸ್ಥಿತಿ. ವೆಲ್ಲಾರಿಮಾಲಾ ಪುನ್ನಾ ನದಿ ತೀರದ ನಿವಾಸಿಗಳಿಗೆ ಭೀತಿ ಶುರುವಾಗಿದೆ. ಕಳೆದ ಮಳೆಗಾಲದಲ್ಲಿ ಸೃಷ್ಟಿಯಾಗಿದ್ದಂತಹ ಘೋರ ದುರಂತ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಈಗ ಆತಂಕದಲ್ಲಿದ್ದಾರೆ. ಕಳೆದ ವರ್ಷ ಅತಿ ಹೆಚ್ಚು ಮಳೆಯಾಗಿ ಮೇಘಸ್ಫೋಟ ಆದಾಗ ಸಂಪೂರ್ಣ ಸರ್ವನಾಶ ಸೃಷ್ಟಿಯಾಗಿತ್ತು. ಅಲ್ಲಿ ಗುಡ್ಡ ಕುಸಿತ ಆಗಿ ಅದರ ಕಾರ್ಯಾಚರಣೆಗಳೇ ಎಷ್ಟೋ ದಿನ ನಡೀತು. ಮೃತದೇಹಗಳು ಎಲ್ಲಂದರಲ್ಲಿ ಸಿಗ್ತಾ ಇದ್ವು. ಈಗಲೂ ಕೂಡ ಅಂದು ನಡೆದ ದುರಂತದ ಎಷ್ಟೋ ಅವಶೇಷಗಳು ಅಲ್ಲೇ ಬಿದ್ದಿರೋದನ್ನು ನೋಡ್ಬೋದು. ಅಂಥ ಘೋರ ದುರಂತ ಕೇರಳದಲ್ಲಿ ಕಳೆದ ಬಾರಿ ಮಳೆಗಾಲದಲ್ಲಿ ಸಂಭವಿಸಿದೆ. ಈಗಲೂ ಕೂಡ ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹಳೆ ಸನ್ನಿವೇಶವನ್ನು ನೆನಪು ಮಾಡಿಕೊಂಡ್ರೇ ಭಯ ಆಗುವಂಥ ಪರಿಸ್ಥಿತಿ ಈ ಭಾಗದ ನಿವಾಸಿಗಳಲ್ಲಿರೋದು. ವೆಲ್ಲಾರಿಮಾಲಾ ಪುನ್ನಾ ನದಿ ತೀರದ ನಿವಾಸಿಗಳಿಗೆ ಮತ್ತೆ ಅಂಥದ್ದೇ ಭಯ ಶುರುವಾಗಿದೆ. ಈ ಹಿಂದಿನ ದುರಂತ ಏನಾದರೂ ಮರುಕಳಿಸಿದ್ರೆ ಗತಿ ಏನಪ್ಪ ಅಂತ. ಕಂಡು ಕೇಳರಿಯದ ರೀತಿಯ ಘೋರ ದುರಂತ ಕಳೆದ ಬಾರಿ ಕೇರಳದ ಈ ಭಾಗದಲ್ಲಿ ಸೃಷ್ಟಿಯಾಗಿದ್ದಿತ್ತು. ಕೇರಳದ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅಂತ ಹೋಗಿದ್ದಂಥ ಪ್ರವಾಸಿಗರು, ಅಲ್ಲಿನ ನಿವಾಸಿಗಳು ಎಂಥ ಆತಂಕಕ್ಕೆ ಸಿಕ್ಕಾಕೊಂಡಿದ್ರು. ಎಷ್ಟೋ ಜನ, ನೂರಾರು ಮಂದಿ ಕುಟುಂಬ ಸಮೇತರಾಗಿ ಮಣ್ಣು ಪಾಲಾಗೋಗಿ ಜೀವ ಕಳೆದುಕೊಂಡಿದ್ರು. ಮನೆ, ತೋಟ, ಅವರ ಆಸ್ತಿ ಪಾಸ್ತಿ ಎಲ್ಲ ಗುಡ್ಡದ ಮೇಲಿಂದ ಬಂದಂಥ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿ ಜನಜೀವನ, ಜೀವ ಎಲ್ಲ ಕೊಚ್ಕೊಂಡು ಹೋಗಿತ್ತು. ಈಗ ಅಷ್ಟೇ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದ ಮತ್ತೊಮ್ಮೆ ಏನಾದರೂ ಅದೇ ಸಿಚುವೇಶನ್ ಎದುರಿಸಬೇಕಾಗುತ್ತಾ ಅನ್ನೋ ಆತಂಕ ಸದ್ಯ ಜನರಲ್ಲಿದೆ. ವೆಲ್ಲಾರಿಮಾಲಾ ಪುನ್ನಾ ನದಿ ಈ ರೀತಿ ಬೋರ್ಗರೆದು ಹರಿತಾ ಇರೋದೇ ಅದಕ್ಕೆ ಕಾರಣ. ಹೆಚ್ಚೆಚ್ಚು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಈ ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇದ್ರೆ ಮಣ್ಣು ಕುಸಿಯೋದಕ್ಕೆ ಶುರುವಾಗುತ್ತೆ. ಗುಡ್ಡ ಕುಸಿತ ಮತ್ತೆ ಆದರೆ ಕಳೆದ ವರ್ಷ ಕೇರಳದಲ್ಲಿ ಏನು ಇಡೀ ದೇಶ ಬೆಚ್ಚಿ ಬೀಳುವಂಥ ದುರಂತ ನಡೆದು ಹೋಗಿತ್ತು, ಅದು ಮರುಕಳಿಸಬಹುದಾ ಅನ್ನುವಂಥ ಆತಂಕ ಈ ಭಾಗದ ಜನರದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.